ವೆಲ್ಕಮ್ ಟು ಗೀಟ್ಸ್ ಎತ್ನಿಕ್ ವೈಬ್ಸ್. 2025 ನಾವು ಕಡಲೆಕಾಯಿ ಪರಿಷೆಗೆ ಹೋಗಿದ್ವಿ. ಅದರಲ್ಲಿ ಏನೇನು ತೊಗೊಂಡ್ವಿ ಅಂತ ಚಿಕ್ಕದಾಗಿ ತೋರಿಸ್ತೀನಿ. ನಮ್ಮ ಫ್ರೆಂಡ್ಸ್ ಎಲ್ಲ ಏನೇನು ತೊಗೊಂಡ್ರಿ ತೋರಿಸಿ ಅಂತ ಹೇಳ್ತಾಯಿದ್ರು. ನಮ್ಮ ಫ್ರೆಂಡ್ಸ್ ಜೊತೆಗೆ ನಿಮಗೂ ಕೂಡ ನಾನು ಏನು ತೊಗೊಂಡೆ ಅಂತ ತೋರಿಸ್ತೀನಿ. ಅದಕ್ಕೂ ಫಸ್ಟು ಕಡಲೆಕಾಯಿ ಪರಿಷೆ ಬಗ್ಗೆ ಚಿಕ್ಕದಾಗಿ ಹೇಳಬೇಕು ಅಂದರೆ, ಇದು ಕಡೆ ಕಾರ್ತಿಕ್ ಸೋಮವಾರ, ವರ್ಷ ಕಡಲೆಕಾಯಿ ಪರಿಷೆ ಕಡೆ ಕಾರ್ತಿಕ್ ಸೋಮವಾರ ನಮ್ಮ ಬಸವನ ಗುಡಿಯಲ್ಲಿರೋ ದೊಡ್ಡ ಬಸವನ ದೇವಸ್ಥಾನ ಹತ್ತಿರ ನಡೆಯುತ್ತೆ. ಇದು ತುಂಬ ಹಳೆಯ ಅಂದರೆ ಒಂದು 500 ವರ್ಷದ ಇತಿಹಾಸ ಇರೋ ಒಂದು ಜಾತ್ರೆ. ಈ ಜಾತ್ರೆ ಹೇಗೆ ಸ್ಟಾರ್ಟ್ ಆಯಿತು ಅಂತಂದರೆ, ಇಲ್ಲಿ ನಮ್ಮ ಬೆಂಗಳೂರು ಫಸ್ಟು ಸುತ್ತಮುತ್ತ ಕೆಲವು ಹಳ್ಳಿಗಳು, ಸುಂಕೇನಹಳ್ಳಿ, ಗುಡ್ಡಳ್ಳಿ, ಆ ಥರ ಹೊಸಹಳ್ಳಿ, ಈ ಥರ ಹಳ್ಳಿಗಳಿದ್ವಂತೆ. ಅಲ್ಲೆಲ್ಲ ಕಡಲೆಕಾಯಿ ಬೆಳೀತಾ ಇದ್ರಂತೆ. ಆ ಕಡಲೆಕಾಯಿ ಕಾರ್ತಿಕ್ ಮಾಸದಲ್ಲಿ ಕಟಾವಿಗೆ ಬರ್ತಾಯಿತ್ತಂತೆ. ಈ ಟೈಮಲ್ಲಿ ಒಂದು ಬಸವ ಬಂದ್ಬಿಟ್ಟು ಎಲ್ಲ ಬೆಳೆಗಳನ್ನ ಹಾಳು ಮಾಡ್ತಾಯಿತ್ತಂತೆ. ಸೊ ರೈತರೆಲ್ಲ ಏನು ಇದನ್ನು ಕಂಡುಹಿಡಿಯೋಣ, ಯಾವುದು ಎಲ್ಲ ತಿಂದು ಹೋಗ್ತಾ ಇರೋದು ಅಂತ ನೋಡಿದಾಗ ಒಂದು ರಾತ್ರಿ ಕೋಲೆಲ್ಲ ಇಟ್ಕೊಂಡು ಕಾಯ್ತಾ ಇದ್ರಂತೆ. ಆಗ ಅದು ಬಸವ ಬಂತಂತೆ, ಅದನ್ನು ಓಡಿಸ್ಕೊಂಡು ಹೋದ್ರಂತೆ. ಅದು ಒಂದು ಗುಡ್ಡದ ಮೇಲೆ ಹೋಗಿ ಅಲ್ಲಿ ಕಲ್ಲಾಗ್ಬಿಡ್ತಂತೆ. ಆಗ ಇವರು ಇದು ಶಿವದ ನಂದಿನೇ, ಇದು ಸಾಕ್ಷಾತ್ ನಂದಿನೇ ಇದು ಅಂತ ಅಂದ್ಕೊಂಬಿಟ್ಟು ತಪ್ಪಾಯಿತು ಅಂತ ಅದಕ್ಕೆ ಪ್ರಾರ್ಥನೆ ಮಾಡಿ ಅಲ್ಲಿ ಕಲ್ಲಾಗಿ ಶಿಲೆಯಾಗಿ ಇತ್ತಲ್ಲ, ಆ ನಂದಿಗೆ ಒಂದು ಚಿಕ್ಕ ದೇವಸ್ಥಾನ ಕಟ್ಬಿಟ್ಟು ಪೂಜೆ ಮಾಡ್ತಾಯಿದ್ರಂತೆ. ಆಮೇಲೆ ವರ್ಷ ಕಟಾವಿಗೆ ಬರೋ ಕಡಲೆಕಾಯಿ ಬೆಳೆನ ಅದಕ್ಕೆ ನೈವೇದ್ಯ ಆಗಿಟ್ಟು ಚಿಕ್ಕ ಜಾತ್ರೆ ಥರ ಮಾಡ್ತಾಯಿದ್ರಂತೆ. ಆಮೇಲೆ ನಮ್ಮ ಕೆಂಪೇಗೌಡರು ಅದನ್ನು ಇವಾಗ ಇರೋ ಒಂದು ದೇವಸ್ಥಾನನ ಕಟ್ಟಿದ್ರಂತೆ. ಇದು ಕಥೆ ಇದು ಆ್ಯಕ್ಚುಲಿ. ಈಗಲೂ ಕೂಡ ಈ ಕಡಲೆಕಾಯಿ ಪರಿಷೆ ಟೈಮಲ್ಲಿ ನೋಡಿ, ಬೆಂಗಳೂರು ನಾವೆಷ್ಟು ಏನು ಸಿಲಿಕಾನ್ ಸಿಟಿ ಅಂತ ಆಗಿದ್ರೂ ಕೂಡ ನಾವು ಈ ಹಳೆಯ ಸಂಪ್ರದಾಯನೆಲ್ಲ ಮರ್ತಿಲ್ಲ ಅಂತ ಸಾಕ್ಷಿಯಾಗಿ ಕಡಲೆಕಾಯಿ ಪರಿಷೆಗಳೇ ಸಾಕ್ಷಿ. ಇದು ತುಂಬ ಸಂಭ್ರಮದಿಂದ ನಾವು ಇದನ್ನು ಆಚರಿಸ್ತೀವಿ, ಕಡಲೆಕಾಯಿ ಪರಿಷೆ. ಸೊ ಈಗಲೂ ಕೂಡ ಈ ಬಸವಂಗೆ ಏನು ಮಾಡ್ತಾರೆ, ಏನು ಕಡಲೆಕಾಯಿ ನಮ್ಮ ಇವಾಗ ನಮ್ಮ ಬೆಂಗಳೂರು ಸುತ್ತಮುತ್ತ ಏನು ಕಡಲೆಕಾಯಿ ಅಂತ ಬೆಳೀತಾರೆ, ಈ ಕೋಲಾರ ಕಡೆ, ಮಂಡ್ಯ ಕಡೆ, ಅವರೆಲ್ಲ ರೈತರು ಬಂದ್ಬಿಟ್ಟು ಈ ಕಡಲೆಕಾಯಿ ಪರಿಷೆ ದಿನ ಕಡಲೆಕಾಯಿಂದನೇ ಅಭಿಷೇಕ ಮಾಡಿ ನಂದಿಗೆ ಮತ್ತು ದೊಡ್ಡ ಗಣಪತಿಗೆ ಚಿಕ್ಕದಾಗಿ ಜಾತ್ರೆ ಮಾಡ್ತಾರೆ. ನಾವು ಹೋಗೋರು ಒಂದು ಸೇರಾದರೂ ಅಲ್ಲಿಂದ ಕಡಲೆಕಾಯಿ ತೊಗೊಂಬರ್ಬೇಕು ಅಂತ ಒಂದು ಪ್ರತೀತಿ ಇದೆ. ಇದರಿಂದ ಏನಾಗುತ್ತೆ, ನಮ್ಮ ರೈತರಿಗೂ ಸಹಾಯ ಆಗುತ್ತೆ, ಆಮೇಲೆ ನಮಗೂ ಒಂದು ಖುಷಿ. ಆಮೇಲೆ ನಮ್ಮ ಸಂಪ್ರದಾಯ ಇನ್ನೂ ಆಚರಿಸ್ಕೊಂಬರ್ತಿದ್ದೀವಿ ಅಂತ ಒಂದು ಖುಷಿ. ಕಡೆ ಕಾರ್ತಿಕ್ ಸೋಮವಾರ ದಿನ ಅಟ್ಲೀಸ್ಟ್ ಒಂದು ವಾರ ಆದರೂ ಸ್ಟಾಲ್ಸ್ ಎಲ್ಲ ಇಟ್ಬಿಟ್ಟು ಈ ಜಾತ್ರೆ ನಡೆಯುತ್ತೆ. ಇದಕ್ಕೆ ನೀವು ಬಸ್ಸಲ್ಲಾದರೂ ಹೋಗ್ಬೋದು, ಆಮೇಲೆ ಮೆಟ್ರೋಲ್ಲಾದರೂ ಹೋಗ್ಬೋದು. ನ್ಯಾಷನಲ್ ಕಾಲೇಜ್ ಮೆಟ್ರೋ ಸ್ಟೇಷನಲ್ಲಿ ಇಳ್ಕೋಬೇಕು. ಆಮೇಲೆ ನೋಡಿ, ಈ ಬಸವಂಗೆ ಇದು ಏನಾಯ್ತಂತೆ, ಬಸವ ಬೆಳೀತಾ ಇತ್ತಂತೆ, ತುಂಬ ದೊಡ್ಡದಾಗಿ ಬೆಳೆದ್ಬಿಡುತ್ತೆ. ಆಮೇಲೆ ದೇವಸ್ಥಾನ ಕಟ್ಟಿದ ಮೇಲೂ ಸೊ ಇದು ಬೆಳಿಬಾರ್ದು ಅಂತ ತಲೆ ಮೇಲೊಂದು ತ್ರಿಶೂಲಾಕಾರದ ಒಂದು ಮೊಳೆ ಹೊಡೆದಿದ್ದಾರೆ, ಅದು ಈಗಲೂ ಕಾಣ್ಬೋದು. ಇದು ಒಂದು ನಂಗೆ ಗೊತ್ತಾಯ್ತಲ್ಲ, ಅದಕ್ಕೆ ಹೇಳಿದೆ. ಆಮೇಲೆ ನಾವು ಈ ಸರಿ 2025 ನ್ಯಾಷನಲ್ ಕಾಲೇಜ್ ಮೆಟ್ರೋಯಿಂದ ಇಳ್ಕೊಂಬಿಟ್ಟು ಸೀದಾ ವಿದ್ಯಾರ್ಥಿ ಭವನ್ ಹೋಟೆಲ್ಗೆ ಹೋದ್ವಿ. ಇದು ನಿಮಗೆ ಗೊತ್ತಿರೋ ಹಾಗೆ ವಿದ್ಯಾರ್ಥಿ ಭವನ್ ಹೋಟೆಲ್ ಕೂಡ ತುಂಬ ಹಳೆಯ ಹೋಟೆಲು. ಈ ಕಡಲೆಕಾಯಿ ಪರಿಷೆ ಬರೋರೆಲ್ಲ ಅಲ್ಲಿ ಬಂದಲ್ಲಿ ಮಸಾಲೆ ದೋಸೆ ಫೇಮಸ್ ಅಲ್ವಾ, ಅಲ್ಲಿ ತಿನ್ನಲಿಕ್ಕಂತ ಬರೋರೆಲ್ಲ ತುಂಬ ರಶ್ ಇರುತ್ತೆ. ಸೊ ನಾವು ಕ್ಯೂವಲ್ಲಿ ನಿಂತು ಟೋಕನ್ ತೊಗೊಂಡು ಮಸಾಲೆ ದೋಸೆ ತಿನ್ಕೊಂಡು ಅಲ್ಲೇ ವಾಕೇಬಲ್ ಡಿಸ್ಟೆನ್ಸು ಅಲ್ಲಿ ಹೋದ್ವಿ. ಕಡಲೆಕಾಯಿ ಪರಿಷೆಗೆ ಹೋಗಿದ ತಕ್ಷಣ ಅಂದರೆ ದೇವಸ್ಥಾನಕ್ಕೆ ಹೋದ್ವಿ. ದೊಡ್ಡ ಬಸವನ ದೇವಸ್ಥಾನದಿಂದ ಇಳಿದು ಬಂದ ತಕ್ಷಣ ಇದನ್ನು ಮಾರ್ತಾಯಿದ್ರು. ನೋಡಿ, ನಂಗೆ ಶಿವಲಿಂಗ ಅಂದರೆ ತುಂಬ ಇಷ್ಟ, ಅದಕ್ಕೆ ಇದನ್ನು ತೊಗೊಂಡೆ. ಇದು 250 ರುಪೀಸು. ಇದು ಏನದು ಗ್ರಾನೈಟ್ ಕಲ್ಲಿಂದ ಮಾಡಿದ್ದಾರೆ. ಇದನ್ನು ತೊಗೊಂಡೆ. ಇದಾದಮೇಲೆ ಒಂದು ಕೀಚೈನ್ ತೊಗೊಂಡ್ವಿ. ಇದು ಕೀಚೈನು, ಇದು ಕೂಡ ಎಷ್ಟು 50 ರುಪೀಸು, 100 ಅನಿಸುತ್ತೆ, 50 ಅನಿಸುತ್ತೆ. ಸೊ ಇದು ತೊಗೊಂಡ್ವಿ. ಇದಾದಮೇಲೆ ಒಂದು ಬಳೆ ತೊಗೊಂಡೆ, ಇದು 100 ರುಪೀಸು. ಈ ಬಳೆ ನೋಡಿ, ಇದು ಬ್ರೇಸ್ಲೆಟ್, ಬಳೆ ಅಲ್ಲ ಬ್ರೇಸ್ಲೆಟ್ಟು. ಇದು ಚೆನ್ನಾಗಿದೆ, ಏನಾದ್ರು ಫಂಕ್ಷನಿಗೆ ಹಾಕ್ಕೋಬೋದು. ಸೊ ಇದನ್ನು ತೊಗೊಂಡ್ವಿ, ಇದು 100 ರುಪೀಸು. ಆಮೇಲೆ
ಇದೊಂದು ಸೆಟ್ ತೊಗೊಂಡ್ವಿ. ಈ ಸೆಟ್ ಆರ್ಟಿಫಿಷಿಯಲ್ ಜ್ಯುವೆಲರಿ ಇದು ಈ ಥರ ಇದೆ. ಇದೂ ಎಷ್ಟು ಜಾಸ್ತಿ ಇಲ್ಲ, 120 140 ರುಪೀಸ, 150 ಅನಿಸುತ್ತೆ. ಇದನ್ನು ತೊಗೊಂಡೆ. ಇದಾದಮೇಲೆ ಇದು ಒಂದು ಓಲೆ ತೊಗೊಂಡ್ವಿ. ಜುಮ್ಕಿ ಇದೂ ಅಷ್ಟೇ, ಅವನು ಏನೋ 60 ರುಪೀಸ್ ಏನೋ ಕೊಟ್ಟ. ಆಮೇಲೆ ಇದೊಂದು ಮುತ್ತಿಂದು ಸೆಟ್ ತೊಗೊಂಡ್ವಿ. ಮುತ್ತಿನ ಸೆಟ್ ಇದು ಚೆನ್ನಾಗಿದೆಯಲ್ಲ, ಸೊಳ್ಳಂಬಳ ಇದೆ. ಇದಕ್ಕೆ ಇದೂ ಇದೆ, ಇಯರಿಂಗು ಇದು ಈ ಥರ ಇದೆ. ಸೊ ಇದು ಒಂದು ತೊಗೊಂಡ್ವಿ. ಇದೂ ಅಷ್ಟೇ, ಎಷ್ಟಿದು 100 ರುಪೀಸ್ ಅನಿಸುತ್ತೆ. ಇದು ಒಂದು ತೊಗೊಂಡ್ವಾ. ಆಮೇಲೆ ಇದೊಂದು ಸೆಟ್. ಇದಕ್ಕೂ ಓಲೆ ಕೂಡ ಬಂದಿದೆ. ಇದೂ ಅಷ್ಟೇ ಕಮ್ಮಿಗೆ ಇತ್ತು, 100 ರುಪೀಸ್ ಅಷ್ಟೇ ಇತ್ತು. ಇದಕ್ಕೆ ಓಲೆನೂ ಕೂಡ ಇದೆ. ಏನಾದರೂ ಎತ್ನಿಕ್ ವೇರಿಗೆ ಚೆನ್ನಾಗಿರುತ್ತೆ, ಸ್ಯಾರಿಗೆ ಅಥವಾ ಏನಾದರೂ ಡ್ರೆಸ್ಸಸ್ಸಿಗೆ, ಚೂಡಿದಾರ್ಗೂ ಚೆನ್ನಾಗಿರುತ್ತೆ ಅಂತ ಇದನ್ನೊಂದು ಸೆಟ್ ತೊಗೊಂಡೆ. ಆಮೇಲೆ ಇನ್ನೂ 2 ಚಿಕ್ಕದು ಸ್ಟೆಟ್ಸ್ ತೊಗೊಂಡೆ. ಅದೆಲ್ಲ ಇಟ್ಕಿದ್ದೀನಿ. ಇಷ್ಟೇ, ಜಾಸ್ತಿ ತೊಗೊಳ್ಳಿಲ್ಲ. ಇಷ್ಟು ತೊಗೊಂಡ್ಬಿಟ್ಟು ಮತ್ತೆ ನಾವು ಆಟೋ ಹಿಡ್ಕೊಂಡು ನ್ಯಾಷನಲ್ ಕಾಲೇಜು ಮೆಟ್ರೋಗೆ ಬಂದುಬಿಟ್ಟು ಅಲ್ಲಿಂದ ಸೀದಾ ಮನೆಗೆ ಬಂದ್ವಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.